ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಗ್ರಾಂಡ್ ಫಿನಾಲೆ ರಿಸಲ್ಟ್ ಔಟ್ ಆಗಿದ್ದು ಹಾಡುಗಾರ ಹನುಮಂತು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕಪ್ ಗೆದ್ದು ಸಾಧನೆ ಮಾಡಿದ ಏಕೈಕ ಸ್ಪರ್ಧಿಯಾಗಿ ಹಾವೇರಿ ಹೈದ ಮಿಂಚಿದ್ದಾರೆ. ಹೌದು, ಕೊನೆ ಕ್ಷಣದವರೆಗೂ ಯಾರು ಗೆಲ್ತಾರೆ ಅನ್ನೋ ಚಿತ್ತಾಚಿತ್ತಿಯ ಮಧ್ಯೆ ಹನುಮಂತು ಬಿಗ್ ಬಾಸ್ ಕಪ್ ಎತ್ತಿ ಹಿಡಿದಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ, ಕಪ್ ಗೆದ್ದು ಭರ್ಜರಿ ಸಾಧನೆ. ಬಿಗ್ ಬಾಸ್ ಸೀಸನ್ 11ರ ಆರಂಭದಲ್ಲಿ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಹೊಡೆದಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ರು. ಆ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಹನುಮಂತನ ಎಂಟ್ರಿ ಬಿಗ್ ಬಾಸ್ ಮನೆಗೆ ಹೊಸ ಕಳೆ ತಂದಿತ್ತು. ಹನುಮಂತು ಅವರ ಜೊತೆಗೆ ರಜತ್ ಬುಜ್ಜಿ ಕೂಡ ದೊಡ್ಡ ಮನೆ ಪ್ರವೇಶಿಸಿದ್ರು. ಹನುಮಂತು ಆರಂಭದಿಂದಲೂ ಒಂದೇ ರೀತಿಯಲ್ಲಿ ಆಟವಾಡಿದ್ರು. ಹನುಮಂತು ಮುಗ್ಧತೆ ಹಾಗೂ ಬುದ್ಧಿವಂತಿಕೆ ಎರಡೂ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಇದಕ್ಕೆ ಹನುಮಂತು ಪಡೆದ ಓಟ್ ಸಾಕ್ಷಿಯಾಗಿದೆ. ಹನುಮಂತನಿಗೆ 5 ಕೋಟಿಗೂ ಹೆಚ್ಚು ವೋಟ್ ಬಂದಿದೆ. ಕೊನೆ ಕ್ಷಣದವರೆಗೂ ಹನುಮಂತು ತ್ರಿವಿಕ್ರಮ್ ಭರ್ಜರಿ ಪೈಪೋಟಿ. ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಉಳಿದುಕೊಂಡಿದ್ರು. ಆಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದ ಕಿಚ್ಚ ಸುದೀಪ್ ಈ ಇಬ್ಬರನ್ನ ವೇದಿಕೆಗೆ ಕರೆತಂದ್ರು. ಇದಾದ ಬಳಿಕ ಕಿಚ್ಚ ಸುದೀಪ್ ಈ ಇಬ್ಬರ ಕೈಗಳನ್ನ ಹಿಡಿದುಕೊಂಡು ನಿಂತಿದ್ದು, ಆಗ ಒಂದ್ ಕಡೆ ತ್ರಿವಿಕ್ರಮ್ ಇದ್ರೆ ಮತ್ತೊಂದ್ ಕಡೆ ಹನುಮಂತ ನಿಂತ್ಕೊಂಡಿದ್ರು. ಆಗ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿರೋ ಹನುಮಂತನ ಕೈಯನ್ನ ಮೇಲಕ್ಕೆ ಎತ್ತಿ ಘೋಷಣೆ ಮಾಡಿದ್ದಾರೆ. ಪಕ್ಕದಲ್ಲಿದ್ದ ತ್ರಿವಿಕ್ರಮ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಕುರಿಗಾಹಿಗೆ ಒಲಿಯಿತು ಬಿಗ್ ಬಾಸ್ ಕಿರೀಟ. ರಿಯಾಲಿಟಿ ಶೋಗೆ ಬರೋ ಮುನ್ನ ಹನುಮಂತು ಅಂದ್ರೆ ಊರಿನ ಜನರಿಗೆ ಕೇವಲ ಕುರಿಗಾಹಿ. ಇವರು ಹಾವೇರಿಯ ಚಿಲ್ಲೂರು ಬಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಕುರಿಗಾಹಿ ಕೆಲಸ ಮಾಡಿಕೊಂಡಿದ್ರು. ಕುರಿಗಳನ್ನ ಮೇಯಿಸುತ್ತಲೇ ಹಾಡು ಹಾಡುತ್ತಾ ಸರಿಗಮಪ ವೇದಿಕೆಗೆ ಬಂದವರು. ತಮ್ಮ ಜಾನಪದ ಹಾಡುಗಳಿಂದಲೇ ಜನಮನ್ನಣೆ ಗಳಿಸಿದವರು. ಈ ಶೋನಲ್ಲೂ ಜನಪದ ಗೀತೆಗಳನ್ನ ಹಾಡುವ ಮೂಲಕ ಎಲ್ಲರ ಮನಗೆದ್ದು ಈಗ ವಿನ್ನರ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ಇಷ್ಟೆಲ್ಲ ಫೇಮಸ್ ಆದ್ರೂ ಹನುಮಂತು ಕುರಿಗಾಹಿಯೇ ಆಗಿಯೇ ಉಳಿದುಕೊಂಡಿದ್ರು. ಆದ್ರೀಗ ಬಿಗ್ ಬಾಸ್ ಕಪ್ ಮುಡಿಗೇರಿಸಿಕೊಂಡು ಭರ್ಜರಿ ಸಾಧನೆ ಮಾಡಿದ್ದಾರೆ. 50 ಲಕ್ಷ ಬಹುಮಾನ ಗೆದ್ದ ಕುರಿಗಾಹಿ ಹನುಮಂತು. ಇನ್ನು ಹನುಮಂತ ಮುಗ್ಧತೆಯ ಮುಖವಾಡ ಹಾಕಿಕೊಂಡಿದ್ದಾನೆ, ಗೇಮ್ ಪ್ಲಾನ್ ಮಾಡ್ತಾನೆ, ಅವನು ಭಾರಿ ಚಾಲಕಿ ಎಂದೆಲ್ಲ ಬಿಗ್ ಬಾಸ್ ಮನೆಯಲ್ಲಿನ ಸ್ಪರ್ಧಿಗಳು ಆರೋಪ ಮಾಡಿದ್ರು. ಯಾರ ಮಾತಿಗೂ ಹಳ್ಳಿ ಹೈದ ಬಗ್ಗಲಿಲ್ಲ, ಗೆದ್ದು ತೋರಿಸಿಯೇ ಬಿಟ್ಟಿದ್ದಾರೆ. 50 ಲಕ್ಷ ಬಹುಮಾನದ ಹಣದ ಜೊತೆಗೆ ಭಾರಿ ಉಡುಗೊರೆಯನ್ನ ಬಾಚಿಕೊಂಡಿದ್ದಾರೆ. ಒಟ್ನಲ್ಲಿ ಹಳ್ಳಿ ಹೈದ ಪ್ಯಾಟಿಗೆ ಬಂದು ಬಿಗ್ ಬಾಸ್ ಕನ್ನಡದ ವಿನ್ನರ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಹನುಮಂತು ಬಿಗ್ ಬಾಸ್ ಕಪ್ ಗೆದ್ದುಕೊಂಡು ಹೋಗಿದ್ದು ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.